ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಅಂಕಣಕಾರ, ಸಂಪಾದಕ. ಈ ನನ್ನ ವಿಡಿಯೋ ಅಂಕಣದಲ್ಲಿ ಇವತ್ತು ಶಿವಾಜಿ ಮಹಾರಾಜರ ಎರಡನೇ ಮಗ ರಾಜಾರಾಮನ ಬಗ್ಗೆ ಕೆಲವು ಸಂಗತಿಗಳನ್ನು ಹಂಚಿಕೊಳ್ತೀನಿ ನಿಮ್ಮ ಹತ್ರ. ಈ ಅಂಕಣದಲ್ಲಿ ನಮ್ಮ ಭಾರತೀಯ ಪರಂಪರೆ ಬಗ್ಗೆ, ಇತಿಹಾಸದ ಬಗ್ಗೆ, ನಮ್ಮ ಅಸ್ಮಿತೆಯ ಬಗ್ಗೆ ಹಲವಾರು ಸಂಗತಿಗಳನ್ನು ಈವರೆಗೆ ಹಂಚಿಕೊಳ್ತಾ ಬಂದಿದ್ದೀನಿ. ತಮಿಳುನಾಡಿದೆ, ನಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ಕೂಡ ತಂಜಾವೂರು ಮತ್ತು ಕೆಲವು ಕಡೆ ಎಲ್ಲ ಮರಾಠ ಸಾಮ್ರಾಜ್ಯದ ವಿಸ್ತರಣೆ ಆಗಿತ್ತು. ಮರಾಠ ಸಾಮ್ರಾಜ್ಯ ಭಾಳ ವಿಶೇಷವಾದ್ದು. ವಿಶೇಷವಾಗಿ ಪರಕೀಯರ ದಾಳಿ ಆದಾಗ ಆ ಆಕ್ರಮಣಗಳ ಎದುರು ಬಹಳ ದೊಡ್ಡ ಒಂದು ಹೋರಾಟವನ್ನು ಮಾಡಿದ್ದು ರಜಪೂತರು, ಸಿಖ್ರು, ಮರಾಠ ಇವರು. ಇದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ನಮ್ಮ ಕರ್ನಾಟಕದ ಪುಸ್ತಕಗಳಲ್ಲಿ ನಾವು ಕೇಳಿರ್ತೀವಿ, ಕೆಳದಿ ಚೆನ್ನಮ್ಮ ಹೇಗೆ ರಾಜಾರಾಮನಿಗೆ ರಕ್ಷಣೆ ಕೊಟ್ಟಳು, ಅಭಯ ಕೊಟ್ಟಳು, ಯಾವ ರೀತಿ ಔರಂಗಜೇಬ ಏನಾದರೂ ಮಾಡಿ ಮರಾಠ ಸಾಮ್ರಾಜ್ಯವನ್ನು ನಾಶ ಮಾಡಬೇಕು ಹಾಗೆ ಅಂತ ಹಠ ತೊಟ್ಟಿದ್ದ, ಆ ರಾಜಾರಾಮ ಉಳ್ಕೊಳ್ಳೋದಕ್ಕೆ ಯಾವ ರೀತಿ ಮಾಡಿದ್ಲು ಹಾಗೆ ಅಂತ ಇದನ್ನೆಲ್ಲ ಕೇಳಿರ್ತೀವಿ. ಕೆಳದಿ ಚೆನ್ನಮ್ಮಂದು ಬಹಳ ದೊಡ್ಡ ಪಾತ್ರ, ಭಾಳ ಅದ್ಭುತವಾದ ಒಂದು ನಿರ್ವಹಣೆ. ಔರಂಗಜೇಬನಿಗೆ ಅವಳು ಪತ್ರ ಕೂಡ ಬರೀತಾಳೆ, ಈ ರೀತಿ ಗೊತ್ತಿಲ್ಲ ನನಗೆ, ರಾಜಾರಾಮ ಬಂದು ಹೋಗಿರ್ಬೋದು, ಗೊತ್ತಿಲ್ಲ ಹಾಗೆ ಅಂತ. ಮತ್ತು ಕೆಳದಿ ಚೆನ್ನಮ್ಮನ ಮೇಲೆ ದಾಳಿ ಆದಾಗಲೂ ಕೂಡ ಇಡೀ ರಾಜಧಾನಿಯನ್ನು ಸ್ಥಳಾಂತರ ಮಾಡಿ ಆ ಒಂದು ದಾಳಿಯಿಂದ ತಪ್ಪಿಸ್ಕೊಳ್ತಾಳೆ. ಅಷ್ಟು ಅದ್ಭುತವಾದ ಆಡಳಿತ ಅವಳು. ಆದರೆ ಕೆಲವು ಬಾರಿ ಏನು ಅಂತ ಹೇಳಿದ್ರೆ, ಶಿವಾಜಿ ಮಹಾರಾಜರ ಮೊದಲನೇ ಮಗ ಸಂಭಾಜಿ ಬಗ್ಗೆ ಆಗಲಿ, ರಾಜಾರಾಮನ ಬಗ್ಗೆ ಆಗಲಿ ನಕಾರಾತ್ಮಕವಾದ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಇದೆಲ್ಲದೂ ಕೂಡ ಅನೃತ, ಸುಳ್ಳು, ತಪ್ಪು ಮಾಹಿತಿ. ರಾಜಾರಾಮನದು ಕೂಡ ಬಹಳ ದೊಡ್ಡ ಒಂದು ಕೊಡುಗೆ, ಅದನ್ನು ನಾವು ನೆನಪಿಟ್ಕೋಬೇಕಾಗತ್ತೆ. ಈ ಮರಾಠ ಸಾಮ್ರಾಜ್ಯ, ರಾಜಾರಾಮನ ಒಂದು ರಾಜಕೀಯ ಜೀವನ ಏನಿದೆ, ಇದಕ್ಕೆ ತಮಿಳುನಾಡು ಯಾವ ರೀತಿ ಒಂದು ಪುನರ್ಜನ್ಮ ಕೊಡ್ತು ಅನ್ನೋ ವಿವರಗಳನ್ನು ಕೂಡ ನಾವು ತಿಳ್ಕೋಬಹುದು. ಹೆದ್ದಾರಿನಲ್ಲೇ ಜಿಂಜಿ ಕೋಟೆ ಕಾಣುತ್ತೆ, ಹೆದ್ದಾರಿಗೆ ಕಾಣುತ್ತೆ, ಭಾಳ ದೊಡ್ಡದು. ಶಿವಾಜಿ ಮಹಾರಾಜರು ಆ ಮರಾಠ ಸಾಮ್ರಾಜ್ಯದ ವಿಸ್ತರಣೆ ಮಾಡಿದಾಗ ವಿಶೇಷವಾಗಿ ಆ ಜಿಂಜಿ ಕೋಟೆ ಅಭೇದ್ಯವಾಗಿರೋ ಥರ ನೋಡ್ಕೊಂಡ್ರು. ಅದ್ಭುತವಾದ ನಿರ್ಮಾಣ ಅದು. ಔರಂಗಜೇಬ ಏನು ಮಾಡ್ದ, ಏನೇ ಆಗಲಿ ಈ ಮರಾಠರನ್ನು ಸಮೂಲ ನಾಶ ಮಾಡಬೇಕು ಅಂತ. ಹಾಗಾಗಿ ಎಲ್ಲೆಲ್ಲಿ ಮರಾಠ ಸಾಮ್ರಾಜ್ಯದ ಕೋಟೆಗಳಿದೆಯೋ ಎಲ್ಲ ಕಡೆ ಅವನು ಒಂದು ರೀತಿ ದಾಳಿಗೆ ಕಳಿಸ್ತಾ ಇದ್ದ. ಭಾಳ ದೊಡ್ಡ ಸೇನೆ ಇತ್ತು ಅವತ್ತು, ಭಾಳ ದೊಡ್ಡ ಸೇನೆ. ಆ ಒಂದು ಇದರಲ್ಲಿ ಅವನು ಏನಾದರೂ ಮಾಡಿ ನಿಶ್ಶೇಷವಾಗಿ ಹೋಗ್ಬಿಡಬೇಕು ಹಾಗೆ ಅಂತ ಮಾಡ್ತಾ ಇದ್ದ. ಇದರಿಂದ ರಾಜಾರಾಮ ಏನು ಅಂತ ಹೇಳಿದ್ರೆ ತಪ್ಪಿಸ್ಕೊಂಡು ಬಂದ. ನಾವು ಗಮನಿಸಬೇಕು, ಎಲ್ಲಿ ಮರಾಠ ಸಾಮ್ರಾಜ್ಯ ಇತ್ತು, ಎಲ್ಲಿ ನಮ್ಮ ಕೆಳದಿ ಸಾಮ್ರಾಜ್ಯ ಇತ್ತು ಹಾಗೆ ಅಂತ. ಅಲ್ಲಿಂದ ತಮಿಳುನಾಡು ಜಿಂಜಿ ಕೋಟೆಗೆ ಹೋದ. ನಮ್ಮ ಪುಸ್ತಕಗಳಲ್ಲಿ ಸಿಕ್ಕೋದಿಲ್ಲ ಮಾಹಿತಿ. ರಾಜಾರಾಮ ಕೂಡ ತಂದೆ ಮತ್ತು ಅಣ್ಣನ ಥರ ಬುದ್ಧಿವಂತ. ನೋಡಿ, ಈ ರೀತಿ ದಾಳಿ ಆಗ್ತಾ ಇದ್ದಾಗಲೂ ಕೂಡ ರಾಜಾರಾಮ ಅಲ್ಲಿಂದಲೇ ಜಿಂಜಿ ಕೋಟೆಯಿಂದಲೇ ಆಡಳಿತ ನಡೆಸೋದಕ್ಕೆ ಪ್ರಾರಂಭ ಮಾಡಿದ. ಆ ಜಿಂಜಿ ಕೋಟೆ ಮೇಲೆ ದಾಳಿ ಮಾಡೋದಕ್ಕೆ ಔರಂಗಜೇಬ ಅಲ್ಲಿಗೂ ಒಂದು ಸೈನ್ಯ ಕಳಿಸ್ತಾನೆ, ದೊಡ್ಡ ಸೈನ್ಯವನ್ನು ಕಳಿಸ್ತಾನೆ. ಅಲ್ಲಿ ಜುಲ್ಫಿಕರ್ ಅಲಿ ಖಾನ್ ಅಂತ ಅವನು ಬಹಳ ದೊಡ್ಡ ಕ್ರೂರಿ, ದೊಡ್ಡ ಸೈನ್ಯ ಕಳಿಸ್ತಾನೆ. ಅಲ್ಲಿ ಕಳಿಸಿದಾಗ ರಾಜಾರಾಮ ಅದನ್ನು ಯಾವ ರೀತಿ ಅವನು ಪ್ರಯತ್ನ ಪಟ್ಟರೂ ಕೂಡ ಕೋಟೆಯನ್ನು ಗೆಲ್ಲೋದಕ್ಕೆ ಅವಕಾಶವೇ ಆಗಲ್ಲ, ಆ ಥರ ಮಾಡ್ತಾನೆ. ಮರಾಠರದು, ಶಿವಾಜಿ ಮಹಾರಾಜರದು ಯಾವ ರೀತಿ ಅಂತ ಹೇಳಿದ್ರೆ, ಎಷ್ಟೇ ದೊಡ್ಡ ಸೈನ್ಯ ಶತ್ರುಗಳದಾದರೂ ಕೂಡ ಅದಕ್ಕೆ ಒಂದು ರೀತಿ ಗೆರಿಲ್ಲಾ ವಾರ್ ಅಂತ ಏನು ನಾವು ಇವತ್ತು ಕರಿತೀವಿ, ಆ ರೀತಿ ಚಿತ್ರಹಿಂಸೆ ಕೊಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೇಲೆ ದಾಳಿ ಮಾಡುವಂಥದ್ದು, ಅವರ ಏನೊಂದು ಡೇರೆಗಳಿರುತ್ತೆ, ಕ್ಯಾಂಪ್ಗಳಿರುತ್ತೆ, ಅದರ ಮೇಲೆ ದಾಳಿ ಮಾಡುವಂಥದ್ದು, ಇದನ್ನೇ ಮಾಡ್ತಾಯಿದ್ರು. ಇವತ್ತು 20ನೇ ಶತಮಾನದಲ್ಲೇನು ವಿಯೆಟ್ನಾಂನಲ್ಲಿ ಅಮೆರಿಕಾದ ಒಂದು ಸಾಮ್ರಾಜ್ಯಶಾಹಿ ಮೇಲೆ ಯಾವ ರೀತಿ ವಿಯೆಟ್ನಾಂನವರು ಒಂದು ಪ್ರತಿದಾಳಿ ಮಾಡಿದ್ರು, ಯಾವ ರೀತಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ರು, ಅಲ್ಲಿ ಒಂದು ಹೇಳ್ತಾರೆ,
ಏನಂತ ಹೇಳಿದ್ರೆ ಶಿವಾಜಿ ಮಹಾರಾಜರ ಹೋರಾಟ ನಮಗೆ ಪ್ರೇರಣೆಯನ್ನು ಕೊಡ್ತು ಹಾಗೆ ಅಂತ. ಶಿವಾಜಿ ಮಹಾರಾಜರು ಅವರ ಸಹ್ಯಾದ್ರಿ ಏನೊಂದು ಕೋಟೆಗಳಿತ್ತು, ಬೆಟ್ಟಗಳಿತ್ತು, ಎಲ್ಲದನ್ನೂ ಕೂಡ ಒಂದು ಡಿಫೆನ್ಸ್ಗೆ, ಆತ್ಮಸಂರಕ್ಷಣೆಗೆ ಅವರು ಅದನ್ನು ಬಳಸ್ಕೊಂಡ್ರು. ಇದನ್ನು ಕೂಡ ಗಮನಿಸಬೇಕು. ಇದನ್ನೇ ರಾಜಾರಾಮ ಕೂಡ ಮುಂದುವರಿಸಿದ ಹಾಗೆ ಅಂತ. ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಈ ಒಂದು ದಾಳಿ ನಡೆಯುತ್ತೆ. ಎಷ್ಟು ಚೆನ್ನಾಗಿ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ, ಜಿಂಜಿಕೋಟೆಯಲ್ಲಿ ವರ್ಷಗಟ್ಟಲೆ ಇರೋದಕ್ಕೆ ಸಾಧ್ಯವಾಗುವಷ್ಟು ವ್ಯವಸ್ಥೆ ಇತ್ತು. ಕೋಟೆ ಯಾವ ರೀತಿ ಅಭೇದ್ಯವಾಗಿತ್ತು ಅಂತ ಹೇಳಿದ್ರೆ, ಈ ಜುಲ್ಫಿಕರ್ ಅಲಿ ಏನಿದ್ದ, ಇವನ ಫಿರಂಗಿಗಳು ಕೂಡ ಏನೂ ಮಾಡೋದಕ್ಕಾಗಲಿಲ್ಲ. ರಾಜಾರಾಮ ಇನ್ನೊಂದು ಉಪಾಯವನ್ನು ಕೂಡ ಮಾಡ್ದ. ಮರಾಠ ಸಾಮ್ರಾಜ್ಯದ ಮೇಲೆ ಈ ಔರಂಗಜೇಬನ ದಾಳಿಗಳು ನಡೀತಲೇ ಇತ್ತು. ಬೇರೆ ಬೇರೆ ತಾಂಡಗಳು, ಬೇರೆ ಬೇರೆ ಸೇನೆಗಳು, ಎಲ್ಲ ಕಡೆ, ಕೆಲವು ಕಡೆ ಕೋಟೆಗಳನ್ನು ಕೂಡ ಅವರು ವಶಪಡಿಸ್ಕೊಂಡಿದ್ದರು. ಎಲ್ಲ ಕಡೆ ರಾಜಾರಾಮ ತನ್ನ ಸರದಾರರಿಗೆ, ಸುಬೇದಾರರಿಗೆ ಹೇಳ್ದ, ನೀವು ಆ ಕೋಟೆಯನ್ನು ವಶಪಡಿಸ್ಕೊಳ್ಳಿ, ಔರಂಗಜೇಬನ ಸೈನ್ಯವನ್ನು ನಾಶ ಮಾಡಿ ಅಂತ. ಅವರು ಕೂಡ ಅದ್ಭುತವಾಗಿ ಒಂದು ಪ್ರಶಿಕ್ಷಣ, ಟ್ರೈನಿಂಗ್ ಇತ್ತು ಅವರಿಗೆ. ಅವರೇನು ಮಾಡಿದ್ರು, ಅವರಿಗೆ ಎಲ್ಲಿ ಔರಂಗಜೇಬನ ಸೇನೆಯ ಈ ಘಟಕಗಳು, ತುಕಡಿಗಳಿದ್ವೋ ಅಲ್ಲಿಗೆ ಆಹಾರ ನೀರು ಸರಬರಾಜು ಆಗದಲ್ಲಿರೋ ಹಾಗೆ ನೋಡ್ಕೊಂಡ್ರು. ಅಲ್ಲಿ ಏನೋ ಒಂದು ಹಣ ಇತ್ತು, ಆ ಹಣವನ್ನು ಕೂಡ ಲೂಟಿ ಮಾಡ್ತಾಯಿದ್ರು. ಹಾಗಾಗಿ ಔರಂಗಜೇಬನ ಸೈನ್ಯ ಕಂಗೆಟ್ಟು ಹೋಗೋ ಥರ ಆಯಿತು. ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಈ ಧನಾಜಿ ಜಾಧವ್, ಸಂತಾಜಿ ಘೋರ್ಪಡೆ ಇವರೆಲ್ಲರೂ ಕೂಡ ಮರಾಠ ಸಾಮ್ರಾಜ್ಯದ ನಿಷ್ಠ ಸರ್ದಾರರು. ಅವರೆಲ್ಲರೂ ಕೂಡ ಔರಂಗಜೇಬನ ಸೈನ್ಯಕ್ಕೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತಾ ಹೋದರು. 1690ನೇ ಇಸ್ವಿ ಔರಂಗಜೇಬ್ ಏನು ಮಾಡ್ದ, ಏನಾದರೂ ಮಾಡಿ ಈ ಮರಾಠ ಸಾಮ್ರಾಜ್ಯವನ್ನು ಮತ್ತು ಮುಖ್ಯವಾಗಿ ರಾಜಾರಾಮನ ನಾಶ ಮಾಡಬೇಕು ಹಾಗೆ ಅಂತ ಅವನು ತನ್ನ ಮಗ ಕಾಮಭಕ್ಷ ಅಂತ ಅವನನ್ನು ಕಳಿಸ್ದ. ಅವನು ಜುಲ್ಫಿಕರ್ ಏನು ಅಲಿ ಇದ್ದ, ಇವನಿಗೂ ಅವನಿಗೂ ಸ್ವಲ್ಪ ಮತಭೇದ ಆಯಿತು. ಅಂದರೆ ಔರಂಗಜೇಬನ ಮಗನಿಗೂ ಔರಂಗಜೇಬನ ಸೇನಾನಿಗೂ ಕೂಡ. ಇದನ್ನು ಬಳಸ್ಕೊಂಡು ಇವನು ಭಾಳ ಒಳ್ಳೆಯ ತಂತ್ರವನ್ನು ಮಾಡಿದ ರಾಜಾರಾಮ. ಏನಂತ ಹೇಳಿದ್ರೆ, ಈ ಜುಲ್ಫಿಕರ್ ಅಲಿ ಏನಿದ್ದಾನೆ, ಇವನು ಅನೇಕ ವರ್ಷಗಳಿಂದ ದಾಳಿ ಮಾಡ್ತಾ ಇದ್ದಾನೆ. ಅವನಿಗೂ ಸಾಕಾಗಿ ಹೋಗಿದೆ. ಅವನ ಡೇರೆಗಳಿಗೂ ಕೂಡ ಮರಾಠ ಸೈನಿಕರು ಬೆಂಕಿ ಹಚ್ಚೋದು ಈ ರೀತಿ ಮಾಡ್ತಾ ಇದ್ದಾರೆ. ಒಂದು ಒಪ್ಪಂದ ಆಯಿತು ಹಾಗೆ ಅಂತ. ಯಾರಿಗೆ? ರಾಜಾರಾಮನಿಗೆ ಮತ್ತು ಔರಂಗಜೇಬನ ಏನೊಂದು ಸೇನಾ ನಾಯಕ ಇದ್ದ ಜುಲ್ಫಿಕರ್ ಅಲಿಗೆ ಹಾಗೆ ಅಂತ. ಇದು ಆ ಔರಂಗಜೇಬನ ಮಗನಿಗೆ ಗೊತ್ತಾದಾಗ ಅವನಿಗೆ ಸಿಟ್ಟು ಬರುತ್ತೆ. ಈ ರೀತಿ ಇವನು ಒಳಗೊಳಗೆ ಒಪ್ಪಂದ ಮಾಡ್ಕೊಂಡಿದ್ದಾನೆ ಹಾಗೆ ಅಂತ. ಅದು ಎಲ್ಲಿವರೆಗೆ ಆಯಿತು ಅಂತ ಹೇಳಿದ್ರೆ, ಆ ಜುಲ್ಫಿಕರ್ ಅಲಿ ಏನಿದ್ದಾನೆ ಅವನ ಹತ್ಯೆಗೆ ಕಾಮಭಕ್ಷ ಪ್ರಯತ್ನ ಪಡ್ತಾನೆ. ಜುಲ್ಫಿಕರ್ ಅಲಿ ಏನು ಮಾಡ್ತಾನೆ, ಇವನು ಸೇನೆಯ ವಿರುದ್ಧ, ಔರಂಗಜೇಬನ ವಿರುದ್ಧನೇ ಇವನು ಒಂದು ವ್ಯೂಹ ರಚನೆ ಮಾಡಿದ್ದಾನೆ, ದಂಗೆ ಎದ್ದಿದ್ದಾನೆ ಅಂದ್ಬಿಟ್ಟು ಅವನೊಂದು ವರದಿ ಕಳಿಸಿ ಅವನನ್ನೇ ಬಂಧಿಸ್ಬಿಟ್ಟು ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾನೆ. ಯಾರನ್ನು? ಔರಂಗಜೇಬನ ಮಗ ಕಾಮಭಕ್ಷನ ಇವನು ಕರ್ಕೊಂಡು ಹೋಗೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಇಲ್ಲಿ ಏನು ಸೇನೆ ಇತ್ತು, ಆ ಜುಲ್ಫಿಕರ್ ಅಲಿ ಏನು ಸೈನ್ಯ ಇತ್ತು, ಅದನ್ನು ಸಂತಾಜಿ ಸೇನೆ ಫುಲ್ಲು ಸುತ್ತುವರಿಯುತ್ತೆ. ಈ ಸಂತಾಜಿ ಕೂಡ ಮರಾಠ ಸರದಾರ. ಜುಲ್ಫಿಕರ್ ಅಲಿ ಎಷ್ಟೇ ಅವನ ಯುದ್ಧಗಳನ್ನು ಗೆದ್ದಿದ್ರೂ ಕೂಡ, ಅವನ ಒಂದು ಗುರಿ ರಾಜಾರಾಮನ ನಿರ್ಮೂಲ ಇದ್ದರೂ ಕೂಡ ಅದನ್ನು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಇದು ಆ ಜಿಂಜಿ ಕೋಟೆ ಏನಿದೆ, ಆ ಕೋಟೆ ಅಭೇದ್ಯವಾಗಿ ಏನಿತ್ತು, ಮತ್ತು ರಾಜಾರಾಮನ ಆಡಳಿತ ಮತ್ತು ಯುಕ್ತಿ ಹೇಗಿತ್ತು, ಎಲ್ಲದಕ್ಕೂ ಕೂಡ ಇದು ಬಹಳ ಒಳ್ಳೆ ಪುರಾವೆ. ಕೊನೆಗೆ ಜುಲ್ಫಿಕರ್ ಶರಣಾಗ್ತಾನೆ. ಅವನು ಬಾಂಡಿವಾಸನ ಕಡೆ ಹೋಗ್ತಾನೆ. ಇದು ಬಹಳ ಅದ್ಭುತವಾದ ವಿಷಯ. ಇದು ಕೊನೆಗೂ ಕೂಡ ಅವನು ಗೆಲ್ಲೋದಕ್ಕೆ ಆಗೋದೇ ಇಲ್ಲ. ಕೊನೆಗೆ ರಾಜಾರಾಮ ಏನು ಮಾಡ್ತಾನೆ, ಅಲ್ಲಿಂದ ಹೊರಟು ಹೋಗ್ತಾನೆ ಜಿಂಜಿ ಕೋಟೆಯಿಂದ. ಆಗ ಅವರು ಮತ್ತೆ, ಅಂದರೆ ಒಪ್ಪಂದ ಆಗಿದೆ ಅಂತಂದರೂ ಕೂಡ ಮತ್ತಲ್ಲಿ ವಶಪಡಿಸ್ಕೊಳ್ಳೋ ಕೆಲಸ ಮಾಡ್ತಾರೆ. ಆದರೆ ಅಲ್ಲಿ ಏನೂ ಇರೋದೇ ಇಲ್ಲ. ಆ ರೀತಿ ಅದ್ಭುತವಾಗಿ ಸ್ಥಳಾಂತರ ಆಗಿರುತ್ತೆ. ಕೆಳದಿ ಚೆನ್ನಮ್ಮ ಯಾವ ರೀತಿ ತನ್ನ ರಾಜಧಾನಿಯನ್ನು ಸ್ಥಳಾಂತರ ಮಾಡಿದ್ಲೋ, ಅದೇ ರೀತಿ ಎಲ್ಲಿಂದ ರಾಜಾರಾಮ ಜಿಂಜಿಕೋಟೆಯಿಂದ ಆಡಳಿತ ನಡೆಸ್ತಾ ಇದ್ನೋ, ಅಲ್ಲಿ ಔರಂಗಜೇಬನ ಕಡೆಯವರಲ್ಲಿ ಬರೋದ್ರೊಳಗಡೆ ಕೋಟೆ ಹತ್ತಿಯಲ್ಲಿ
ವಶಪಡಿಸ್ಕೊಳ್ಳೋದ್ರೊಳಗಡೆ ಅಲ್ಲಿ ಏನೂ ಇರೋದಿಲ್ಲ. ಅಲ್ಲಿ ಬಹಳ ಉಪಾಯವಾಗಿ ರಾಜಾರಾಮ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಮರಾಠ ಸಾಮ್ರಾಜ್ಯ ಏನಿತ್ತು ಅಲ್ಲಿ ಇವರ ನಿಷ್ಠರಾದ ಏನು ಸರ್ದಾರರಿದ್ದರು, ಸೇನಾ ನಾಯಕರಿದ್ದರು, ಆ ಮರಾಠ ಸೇನಾ ನಾಯಕರು ತುಂಬ ದೊಡ್ಡ ಹೊಡೆತ ಕೊಟ್ಟಿರ್ತಾರೆ ಔರಂಗಜೇಬನ ಸೇನೆಗೆ. ಔರಂಗಜೇಬನಿಗೆ ಅದು ಒಂದು ರೀತಿ ಇಳಿಗಾಲ. ಅದು ಈ ಯುದ್ಧಕ್ಕೆ, ಈ ಯುದ್ಧಗಳಿಗೆ ಶಿವಾಜಿ, ಸಂಭಾಜಿ ಮತ್ತು ರಾಜಾರಾಮ ಇವ್ರನ್ನೆಲ್ಲ ಹಿಡಿಯೋದಕ್ಕೋಸ್ಕರವಾಗಿ ಅಪಾರ ಪ್ರಮಾಣದ ಐಶ್ವರ್ಯ ನಷ್ಟ ಆಗಿರುತ್ತೆ. ಔರಂಗಜೇಬನ ಐಶ್ವರ್ಯ ಕಡಿಮೆಯಾಗಿ ತೊಂದರೆಗೆ ಒಳಗಾಗಿರ್ತಾರೆ. ಇಷ್ಟಕ್ಕೂ ಕೂಡ ಇವರ ದಾಳಿ, ಇವರ ಪ್ರತಿದಾಳಿ, ಇವರ ಯೋಜನೆ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಕೊನೆಗೆ ಅವನು ಔರಂಗಜೇಬ ಕೈ ಬಿಡಬೇಕಾಗತ್ತೆ. ಮೊಘಲ್ ಸೇನೆ ಒಂದು ರೀತಿ ಸೋಲನ್ನು ಒಪ್ಕೋಬೇಕಾಗತ್ತೆ. ರಾಜಾರಾಮ ಅಲ್ಲಿಂದ ಮುಂದಿನ ಆಡಳಿತವನ್ನು ಮುಂದುವರಿಸ್ತಾನೆ. ಹೀಗೆ ಔರಂಗಜೇಬನ ಶಕ್ತಿಯುತವಾದ ಸೇನೆ ಎದುರು ಯಾವ ರೀತಿ ರಾಜಾರಾಮ ತಪ್ಪಿಸ್ಕೊಂಡ, ಯಾವ ರೀತಿ ಜಿಂಜಿಕೋಟೆಯಲ್ಲಿ ಆಡಳಿತ ಮುಂದುವರಿಸ್ದ, ಜಿಂಜಿಕೋಟೆಯಲ್ಲಿ ಇದ್ದು ಯಾವ ರೀತಿ ಶತ್ರುಗಳು ಏನೂ ಮಾಡೋಕ್ಕಾಗದ ಹಾಗೆ ಒಂದು ವ್ಯೂಹ ರಚನೆ ಮಾಡ್ದ ಅನ್ನೋಂಥದ್ದು ಬಹಳ ವಿಶೇಷ. ಮರಾಠ ಸಾಮ್ರಾಜ್ಯಕ್ಕೆ ಈ ರೀತಿ ತಮಿಳುನಾಡಿನಿಂದ ಒಂದು ಪುನರ್ಜನ್ಮ ದೊರೆಯಿತು. ಹಾಗಾಗಿ ವಿದೇಶಿ ಆಕ್ರಮಣಕಾರಿಗಳ ಎದುರು ನಿಲ್ಲೋ ಥರ ಆಯಿತು. ಭಾರತೀಯ ಸಮಾಜ ಉಳಿಯೋ ಥರ ಆಯಿತು. ಇದು ಬಹಳ ವಿಶೇಷವಾದ್ದು. ಇದನ್ನು ಕೂಡ ನಾವು ಅಧ್ಯಯನ ಮಾಡಬಹುದು, ಗಮನಿಸಬಹುದು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.